ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಪ್ರೀ ಬರ್ಡೇ ಫೋಟೋಶೂಟ್ದು ಒಂದು ಡೆಕೋರೇಷನ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಔಟ್ಸೈಡ್ ಹೋಗೋದಕ್ಕಾಗೋದಿಲ್ಲ ಬಿಕಾಸ್ ಆಫ್ ದ ಸಿಚುವೇಶನ್. ನಿಮಗೆಲ್ಲರಿಗೂ ಗೊತ್ತಿದೆ ಹೇಗಿದೆ ಅಂತ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಒಂದು ವಿಂಡೋಯಿಂದ ಇನ್ನೊಂದು ವಿಂಡೋವರೆಗೂ ಒಂದು ಥ್ರೆಡ್ ಹಾಕಿ ಈ ಪ್ಲೇನ್ ವಿಂಡೋ ಕರ್ಟೆನ್ಸ್ ಏನು ಬರುತ್ತೆ ಅದನ್ನು ಹಾಕಿದ್ದೀನಿ. ಸೊ ಕಾಂಟ್ರಾಸ್ಟಾಗಿ ಬರಲಿ ಅಂತ ಸೇಮ್ ಕಲರ್ ಇಲ್ಲ, ಈ ಥರ ಹಾಕಿದ್ದೀನಿ. ಇದನ್ನು ನಾವೇ ಮಾಡಿಸಿರೋದು, ಸ್ಟಿಚ್ ಮಾಡಿಸಿರೋದು. ಚಿಕ್ಕದಾಗಿ ಒಂದು ಕಾರ್ನರಲ್ಲಿ ಹಾಕಿದ್ದೀವಿ. ಸೊ ಕಾರ್ನರಲ್ಲಿ ಹಾಕಿರೋದ್ರಿಂದ ಈಸಿ ಕಾಣಿಸ್ತಾ ಇದೆ. ಆಬ್ವಿಯಸ್ಲಿ ಕೆಳಗಡೆ ಕುತ್ಕೊಂಡು ಫೋಟೋಶೂಟ್ ಮಾಡಿಸ್ತಾ ಇರೋದು, ಹಾಗಾಗಿ ಕೆಳಗಡೆ ಚಾಪೆ ಹಾಕಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಕಾಂಟ್ರಾಸ್ಟ್ ಸ್ಕ್ರೀನ್ ಅಥವಾ ಕ್ಲಾತ್ನ ಹಾಕಬೇಕು. ಅದು ಕೂಡ ಹಾಕಿ ತೋರಿಸ್ತೀನಿ. ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಸಡನ್ನಾಗಿ ಈ ಥರ ಸಿಚುವೇಶನ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಔಟ್ಡೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಂದಲೆಸ್ ಇವತ್ತು ಮನೇಲೇ ಮಾಡ್ತಾಯಿದ್ದೀವಿ. ಸೊ ಇನ್ನು ಮುಂದೆ ತೋರಿಸ್ತೀನಿ ಹೇಗೆ ಡೆಕೋರೇಟ್ ಮಾಡ್ತಿದ್ದೀನಿ. DIY ಅಂದರೆ ಮನೇಲೇ ಮಾಡಿರುವಂಥ ಒಂದಷ್ಟು ಐಟಮ್ನ ಕೂಡ ಇಲ್ಲಿ ನಿಮಗೆ ನಾನು ಹಾಕಿ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಾಂಟ್ರಾಸ್ಟಾಗಿ ಈ ಕಲರ್ನ ಕೆಳಗೆ ಹಾಕಿ ಕಾಂಟ್ರಾಸ್ಟ್ ಆಗಿರಲಿ ಅಂತ ಇದು ಕೂಡ ಒಂದು ಡಿಫ್ರೆಂಟ್ ಕಲರ್ನ ಹಾಕಿ ಕೆಳಗಡೆ ಹಾಕಿದ್ದೀವಿ. ಇದರ ಮೇಲೆ ಪಾಪ ಕೂತ್ಕೊಳ್ಳೋದಕ್ಕೆ ಅಂತ ಸ್ಯಾಟಿನ್ ಕ್ಲಾತ್. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ವೇವಿ ಕಾಣಿಸ್ತಾ ಇದೆ ನಿಮಗೆ. ಇದು ಈವಾ ಅವರ ಔಟ್ಫಿಟ್ ಇವತ್ತಿಂದು. ಸೊ ಇದರಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಈಗ ಈ ಒಂದು ಬೋರ್ಡ್ನ ಮಾಡಿದ್ದೀನಿ. ಇಟ್ ಈಸ್ ಅಬೌಟ್ ಈವಾ ಬಗ್ಗೆ, ಅವ್ರದ್ದು ಹೈಟ್, ವೆಯ್ಟ್, ಅವ್ರಿಗೇನು ಇಷ್ಟ, ಯಾವ ಸಾಂಗ್ ಇಷ್ಟ ಅದನ್ನೆಲ್ಲ ಹಾಕಿ. ಇದು ಕೂಡ DIY ನಾನೇ ಮಾಡಿರೋದು ಮನೆಯಲ್ಲಿ. ಇದು ಆ್ಯಸ್ ಅ ಬ್ಯಾಕ್ಗ್ರೌಂಡ್ ಇಲ್ಲಿ ಹಾಕಿದ್ದೀನಿ. ಇದು ಈವಾ ಅವ್ರ ಶೂ ಹುಟ್ಟಿ ಒಂದು 3 months ಆದಮೇಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಕೂಡ ಇಲ್ಲಿ ನೀವು ನೋಡ್ತಾ ಇರೋದು ಐ ಆಮ್ ಟರ್ನಿಂಗ್ 1 ಅಂತ. ಇದು ಕೂಡ DIY ಮನೆಯಲ್ಲೇ ಮಾಡಿರೋವಂಥದ್ದು. ಸ್ಯಾಟಿನ್ ಟೇಪ್ ಇದೆ ಮತ್ತು ಇದು ಕಾರ್ಡ್ಬೋರ್ಡ್ ಶೀಟ್, ಅದನ್ನು ಸರ್ಕಲಾಗಿ ಮಾಡಿ ಈ ಲೆಟರ್ಸ್ನ ಹಾಕಿರುವಂಥದ್ದು. ಸೊ ಸಮ್ವಾಟ್ ಈ ಥರ ಬರುತ್ತೆ ಲುಕ್. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಅರೇಂಜ್ ಆಗಿದೆ. ಇದು ಈವಾ ಅವರ ಟಾಯ್ಸ್, ಅದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಈವಾ ಅವ್ರದ್ದು ಅಬೌಟ್ ಈವಾ ಅಂತ ಅವ್ರ ಬಗ್ಗೆ, ಆ್ಯಂಡ್ ಐ ಆಮ್ ಟರ್ನಿಂಗ್ 1 ಅಂತ. ಸೊ ಇಷ್ಟು ಆಗಿದೆ. ಇನ್ನು ಇಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಲ್ಗಿ ಎದ್ದಿದ್ದಾರೆ. ಅವಾಗಲೇ ತುಂಬ ಕ್ರ್ಯಾಂಕಿ ಆಗಿದ್ರು. ಸೊ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ಒಂದು ವಿಡಿಯೋ ನಿಮಗೆ ಹೇಗಿದೆ ಅಂತ ಕೂಡ ತಿಳಿಸಿ. ಇಷ್ಟ ಆಗಿದ್ರೆ ನಾವು ಮಾಡಿರೋ ಸೆಟಪ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಎಷ್ಟಾಗುತ್ತೋ ಅಷ್ಟು ಮನೆ ಒಳಗಡೆ ಇರಿ, ಹೊರಗಡೆ ಓಡಾಡಬೇಡಿ, ಮಾಸ್ಕ್ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಅವಾಗವಾಗ ಹ್ಯಾಂಡ್ ವಾಶ್ ಮಾಡಿ. ನಾವು ಸೇಫ್ ಇದ್ದರೆ ನಮ್ಮ ಫ್ಯಾಮಿಲಿ ಕೂಡ ಸೇಫ್ ಇರುತ್ತೆ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.